ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಆದರದ ಸುಸ್ವಾಗತ. ನಾನು ಯೂಟ್ಯೂಬ್ ವಿಡಿಯೋಗಳು ಮಾಡಕತ್ತೆ 2 ವರ್ಷ ಆಯಿತು. ಈಗ ನಂದು 4000 ವಾಚ್ ಟೈಮ್ ಕಂಪ್ಲೀಟ್ ಆಗೈತಿ. ಅದಕ್ಕೆಲ್ಲರೂ ಇನ್ನಷ್ಟು ಜಾಸ್ತಿ ನನ್ನ ವಿಡಿಯೋಗಳನ್ನು ನೋಡ್ರಿ, ಪ್ರೋತ್ಸಾಹ ಮಾಡ್ರಿ. ಇಂದಿನ ವೇಗದ ಕಾಲದಾಗ ನಮಗೆಲ್ಲರಿಗೂ ಅಡುಗೆ ಮನೆಯಾಗ ಸುಲಭವಾಗಿ ಅಡುಗೆ ಮಾಡುವಂಥದ್ದು ಮತ್ತು ಟೈಮ್ ಉಳಿಯುವಂಥದ್ದು ಉಪಕರಣಗಳ ಅವಶ್ಯಕತೆ ಬಹಳಷ್ಟು ಐತಿ. ಎಲ್ಲ ಬ್ಯುಸಿ ಡೇಸ್, ಎಲ್ಲರೂ ಕೆಲಸಕ್ಕೆ ಹೋಗೋರು, ಎಲ್ಲರಿಗೂ ಅಡುಗೆ ಮಾಡೋದು ಜಲ್ದಿ ಆಗಬೇಕು ಮತ್ತು ಟೈಮ್ನು ಉಳಿಬೇಕು, ಆರೋಗ್ಯಪೂರ್ಣವಾಗಿ ಇರಬೇಕು. ಅದಕ್ಕೆ ನಾವು ಅಡುಗೆ ಮನೆಯೊಳಗೆ ದಿವಸ ಬಿಸಿ ಬಿಸಿ ಅನ್ನ ಹೆಂಗೆ ಮಾಡೋದು, ಪಲಾವ್ ಹೆಂಗೆ ಮಾಡೋದು, ಇಡ್ಲಿ ಹೆಂಗೆ ಮಾಡೋದು, ಇದೇ ಯೋಚನೆನ ಇಡೀ ದಿನ ಮಾಡ್ತಿರ್ತೀವಿ. ಅದಕ್ಕಾಗಿ ಅಂಥವು ಯಾವ್ಯಾವ ಹೊಸ ಹೊಸ ಉಪಕರಣಗಳು ಮಾರ್ಕೆಟಿಗೆ ಬಂದವ ಇದನ್ನೆಲ್ಲ ಸರ್ಚ್ ಮಾಡಿ ನೋಡ್ತಾ ಇರ್ತೀವಿ. ಅದಕ್ಕೆ ನನಗೆ ಇವತ್ತು ಒಂದು ಬಹಳ ಅತ್ಯುತ್ತಮವಾದ ಈ ಪ್ರೆಸ್ಟೀಜ್ ಡಿಲೈಟ್ ರೈಸ್ ಕುಕ್ಕರ್ ನನಗೆ ಸಿಕ್ತು. ಇದು ತುಂಬ ಚೆನ್ನಾಗೈತಿ. ಇವತ್ತು ನಾನು ಈ ಪ್ರೆಸ್ಟೀಜ್ ಡಿಲೈಟ್ 1.8 ಲೀಟರ್ ರೈಸ್ ಕುಕ್ಕರ್ದು ಕಂಪ್ಲೀಟ್ ರಿವ್ಯೂ, ಅನ್ಬಾಕ್ಸಿಂಗ್ ಮತ್ತು ಡೆಮೋ ಈ ಮೂರನ್ನು ಮಾಡಿ ತೋರಿಸ್ತೀನಿ. ಅದಕ್ಕಾಗಿ ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯುಕ್ತ ಆಗ್ತೈತಿ. ಈ ವಿಡಿಯೋನ ಕಂಪ್ಲೀಟ್ ನೋಡ್ರಿ ಮತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ವಿಡಿಯೋ ಶೇರ್ ಮಾಡ್ರಿ. ಇದನ್ನು ನೋಡಿದ್ರೆ ನಿಮಗೆ ಈ ರೈಸ್ ಕುಕ್ಕರ್ ಒಳಗೆ ನಾನು ರೈಸ್ನು ಮಾಡಿ ತೋರಿಸ್ತೀನಿ, ಅನ್ನವನ್ನು ಅದು ಹೆಂಗೆ ಮಾಡೋದು ಅಂಥೇಳಿ ಗೊತ್ತಾಗ್ತೈತಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ರೈಸ್ ಕುಕ್ಕರ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗ್ತೈತಿ. ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಲಾರ್ದ ಕೊನೆಯವರೆಗೆ ನೋಡ್ರಿ ಫ್ರೆಂಡ್ಸ್. ಈಗ ಇದರ ತಾಂತ್ರಿಕ ವಿಶೇಷತೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಕುಕ್ಕರ್ 1.8 ಲೀಟರ್ಸ್ ಐತಿ ಮತ್ತು ಇದ್ರೊಳಗೆ 700 ವ್ಯಾಟ್ಸ್ ಪವರ್ ಐತಿ. ಅದರಿಂದಾಗಿ ಇದ್ರೊಳಗೆ ಅಡುಗೆ ಬಹಳ ಬೇಗನೆ ಆಗ್ತೈತಿ. 700 ವ್ಯಾಟ್ಸ್ ಇರೋದ್ರಿಂದ ಭಾರಿ ಫಾಸ್ಟ್ ಆಗಿ ಆಗ್ತೈತೆ. ಮತ್ತು ಇಲ್ಲಿ ನೋಡ್ರಿ, ನೀವು ಇಲ್ಲಿ 2 ಲೈಟ್ ಇಂಡಿಕೇಟರ್ ಅದಾವ, ಒಂದು ಕುಕ್ಕು, ಒಂದು ವಾರ್ಮ್. ಇದು ಅಡಿಗೆ ಮಾಡುವಾಗ ಕುಕ್ ಮೋಡಿಗೆ ಇಡಬೇಕು. ಇದು ಅಡಿಗೆ ಆದ ತಕ್ಷಣ ಆಟೋಮೆಟಿಕ್ ಆಗಿ ವಾರ್ಮ್ ಮೋಡಿಗೆ ಶಿಫ್ಟ್ ಆಗ್ತೈತಿ. ಇದರಿಂದ ನಾವು ಮಾಡುವ ಅಡಿಗೆ ಏನೈತಿ ಅದು ಹೊತ್ತುದಿಲ್ಲ, ಅಂದ್ರೆ ಸೀದ್ ಹೋಗೋದಿಲ್ಲ. ಅದ್ರ ಸಲುವಾಗಿ ಇದು ಯಾವುದೇ ಟೆನ್ಷನ್ ಇಲ್ಲದೆ ನಾವು ಅಡಿಗೆ ಮಾಡ್ಬೋದು. ಒಮ್ಮೆ ಎಲ್ಲ ರೆಡಿ ಮಾಡಿ ಇದ್ರೊಳಗೆ ಹಾಕಿಟ್ಟು ಬಟನ್ ಆನ್ ಮಾಡಿದ್ರೆ ಸಾಕು, ಇದು ಆಟೋಮೆಟಿಕ್ ಅಡಿಗೆ ಆದ ಕೂಡಲೇ ವಾರ್ಮ್ ಮೋಡಿಗೆ ಶಿಫ್ಟ್ ಆಗ್ತೈತೆ. ಅಡಿಗೆ ಯಾವುದೇ ಕಾರಣಕ್ಕೂ ಹೊತ್ತುದಿಲ್ಲ. ಮತ್ತು ಇದ್ರೊಳಗೆ ಅಡಿಗೆ 4 ತಾಸು ಬಿಸಿ ಇರ್ತೈತೆ. ಅಂದ್ರೆ ನಾವು ಊಟ ಮಾಡೋ ತನಕ ಅಡಿಗೆ ಬಹಳ ಬಿಸಿ ಇರ್ತೈತೆ ಊಟ ಮಾಡಕ್ಕೆ. ಅದರಿಂದಾಗಿ ನಮ್ಗೆ ಅನುಕೂಲ ಆಗ್ತೈತಿ. ಪದೇ ಪದೇ ಬಿಸಿ ಮಾಡೋದು ಬೇಕಾಗಿಲ್ಲ. ಇನ್ನು ಇದು ಕುಕ್ ಮತ್ತು ವಾರ್ಮ್ ಮೋಡ್ ಆಯ್ತು. ಇವು 2 ಹ್ಯಾಂಡಲ್ ಏನದಾವ, ಇವು ಕೂಲ್ ಟಚ್ ಹ್ಯಾಂಡಲ್. ನಾವು ಇದು ಕುಕ್ಕರ್ ಸ್ಟಾರ್ಟ್ ಇದ್ದಾಗೂ ಇದು ಹಿಡಿದ್ರು ಇವು ಕೂಲ್ ಮೋಡ್ನಾಗ ಇರ್ತಾವ, ಇವು ಬಿಸಿ ಆಗೋದಿಲ್ಲ. ಅದರಿಂದ ನಮಗಾಗಿ ಈ ಕುಕ್ಕರ್ ಹಿಡಿಯಕ್ಕೂ ಅನುಕೂಲ ಆಗ್ತೈತೆ. ಇಲ್ಲಿ ಕೆಳಗಡೆ ಎಲ್ಲೇ ನಾವು ಯಾವುದೇ ಸರ್ಫೇಸ್ ಮ್ಯಾಗ ಇಡಾಕ ಇವು ಅನುಕೂಲಕರ ಸ್ಟ್ಯಾಂಡ್ ಅದಾವ. ಇದ್ರ ಜೊತೆ ಇದೊಂದು ಡಿಅಟ್ಯಾಚಬಲ್ ಕಾರ್ಡ್ ಬರ್ತೈತೆ. ಇದನ್ನ ನಾವಿಲ್ಲಿ ಡೈರೆಕ್ಟ್ ಪ್ಲಗ್ಗಿಗೆ ಹಾಕಬೇಕು. ಆಮೇಲೆ ಇಲ್ಲಿ ಹಾಕಿ ಬಟನ್ ಆನ್ ಮಾಡಿಟ್ರೆ ನಮ್ಗೆ ರೈಸ್ ಆಗಕ್ಕೆ 10 ಮಿನಿಟ್ಸ್ ತಗೋತೈತಿ. 10 ಮಿನಿಟ್ಸ್ನಾಗ ನಮ್ಮ ರೈಸು ರೆಡಿ ಆಗ್ತೈತಿ. ಇದು ಸ್ಟೇನ್ಲೆಸ್ ಸ್ಟೀಲ್ ಮುಚ್ಚಳ ಐತೆ. ಇದ್ರೊಳಗಿಂದ ಆವಿ ಹೊರಗೆ ಹೋಗಕ್ಕೂ ಅನುಕೂಲ ಆಗ್ತೈತಿ ಮತ್ತು ಉಕ್ಕುದೂ ಇಲ್ಲ. ಅದರಿಂದಾಗಿ ಈ ರೈಸ್ ಕುಕ್ಕರ್ ತುಂಬಾ ಸೇಫ್ಟಿ ಐತೆ, ಅನುಕೂಲಕರ ಐತೆ, ಟೈಮ್ನು ಉಳಿತೈತಿ. ಇದ್ರೊಳಗೆ ನಾವು ಬೇರೆ ಬೇರೆ ಥರದ ಅಡಿಗೆಗಳನ್ನು ಮಾಡ್ಕೋಬಹುದು. ಪಲಾವ್ ಮಾಡ್ಬೋದು, ರೈಸ್ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಕಡುಬು ಮಾಡ್ಬೋದು, ತರಕಾರಿಗಳನ್ನು ಸ್ಟೀಮ್ ಮಾಡ್ಕೋಬಹುದು. ನಾನು ಈ ರೈಸ್ ಕುಕ್ಕರ್ ತಂದಿನಂತ ಹೇಳಿ ವಾಟ್ಸಪ್ ಗ್ರೂಪ್ನಾಗ ನನ್ನ ಫ್ರೆಂಡ್ಸಿಗೆ ಮೆಸೇಜ್ ಹಾಕಿದ್ದೆ. ಅದಕ್ಕೆ ಅವರು ನನ್ನ ಫ್ರೆಂಡ್ಸ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಯಾರ ಈ ರೈಸ್ ಕುಕ್ಕರ್ ಬಗ್ಗೆ. ಈ ವಿಡಿಯೋದಾಗ ನಾ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಇದು ಪ್ರೆಸ್ಟೀಜ್ ಡಿಲೈಟ್ 1.8 ಲೀಟರ್ ರೈಸ್ ಕುಕ್ಕರ್ ಐತೆ. ಇದ್ರ ಬಗ್ಗೆ ನನ್ನ ಫ್ರೆಂಡ್ಸ್ ಕೇಳಿದ್ದು, ರಮಾ ಅನ್ನೋರು ಒಂದು ಪ್ರಶ್ನೆ ಕೇಳ್ಯಾರ. ಅವ್ರು ಏನಂತ ಕೇಳ್ಯಾರ ಅಂದ್ರೆ, ಈ ರೈಸ್ ಕುಕ್ಕರ್ನ ಸಾಮರ್ಥ್ಯ ಎಷ್ಟು, ಇದ್ರ ಕೆಪಾಸಿಟಿ ಎಷ್ಟು, ಮತ್ತು ಇದ್ರೊಳಗೆ ನಾವು ಎಷ್ಟು ಜನರಿಗೆ ಅಡಿಗೆ ಮಾಡ್ಬೋದು ಅಂತ ಹೇಳಿ ಕೇಳ್ಯಾರ. ರಮಾ ಅವ್ರ ಪ್ರಶ್ನೆಗೆ, ಈ ಕುಕ್ಕರ್ 1.8 ಲೀಟರ್ ಐತೆ. ಇದ್ರೊಳಗೆ ನಾವು 1 kg ಅಕ್ಕಿ ಅನ್ನವನ್ನು ಮಾಡ್ಬೋದು, 1 kg ರೈಸ್ ಮಾಡಕ್ ಬರ್ತೈತೆ. ಮತ್ತು ಇದ್ರ ಒಳಗ ಮಾಡಿದ ರೈಸ್ 4 ಮತ್ತು 5 ಜನಕ್ಕೆ ಸಫಿಶಿಯೆಂಟ್ ಆಗ್ತೈತಿ. 4 ರಿಂದ 5 ಜನಕ್ಕೆ ಅಂದ್ರೆ ಒಂದು ಸ್ಮಾಲ್ ಫ್ಯಾಮಿಲಿಗೆ ಈ ರೈಸ್ ಕುಕ್ಕರ್ ಭಾಳ ಬೆಸ್ಟ್ ಆಪ್ಷನ್. ಇನ್ನು 2ನೇ ಪ್ರಶ್ನೆಯನ್ನ ವೀಣಾ ಅನ್ನೋರು ಕೇಳ್ಯಾರ, ಈ ರೈಸ್ ಕುಕ್ಕರ್ ಎಷ್ಟು ವಿದ್ಯುತ್ ಅನ್ನು ಬಳಸ್ತೈತೆ ಅಂತ ಹೇಳಿ.
ಇದು 700 ವ್ಯಾಟ್ಸ್ ವಿದ್ಯುತ್ ಅನ್ನು ಬಳಸ್ತೈತಿ. ಮತ್ತು ಇದ್ರೊಳಗ ನಾವು ರೈಸ್ ಅಕ್ಕಿ ತೊಳೆದು ಇಟ್ರ ಅಕ್ಕಿ ಬಹಳ ಬೇಗನೆ ಅನ್ನ ಆಗ್ತೈತಿ. ವಿದ್ಯುತ್ ಇದ್ರೊಳಗೆ ಎಲ್ಲಾ ಕಡೆ ಸಮನಾಗಿ ಸ್ಪ್ರೆಡ್ ಆಗಿ ಇದ್ರೊಳಗ ರೈಸ್ ಬಹಳ ಬೇಗ ರೆಡಿ ಆಗ್ತೈತಿ, ಹೊತ್ತುದಿಲ್ಲ. ಇದು ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿ ಕುಕ್ ಮೋಡಿಂದ ವಾರ್ಮ್ ಮೋಡಿಗೆ ಶಿಫ್ಟ್ ಆಗೋದ್ರಿಂದ ಇದ್ರೊಳಗ ಅನ್ನ ಹೊತ್ತುದಿಲ್ಲ, ಬೇಗನೆ ರೆಡಿ ಆಗ್ತೈತಿ ಮತ್ತು 4 ಗಂಟೆಗಳವರೆಗೆ ಇದ್ರೊಳಗ ಬಿಸಿಯಾಗಿ ಇರ್ತೈತಿ. ಇನ್ನು 3ನೇ ಪ್ರಶ್ನೆಯನ್ನ ಗೀತಾ ಅನ್ನೋರು ಕೇಳ್ಯಾರ. ಅವ್ರು ಏನಂತ ಕೇಳ್ಯಾರಪ್ಪ ನನಗೆ ವಾಟ್ಸಪ್ನ್ಯಾಗ ಅಂತಂದ್ರ, ಇದ್ರೊಳಗ ರೈಸ್ ಮಾಡಿ ಇದು ಆಟೋಮೆಟಿಕ್ ಆಗಿ ವಾರ್ಮ್ ಮೋಡಿಗೆ ಬಂದ್ಮೇಲೆ ಅಡಿಗೆ ತಣ್ಣಗಾಗ್ತೈತೇನ ಅಂತ ಹೇಳಿ. ಇಲ್ಲ, ಇದ್ರೊಳಗ ಅಡಿಗೆ ತಂಪಾಗುವುದಿಲ್ಲ. ಇದ್ರೊಳಗ 4 ಗಂಟೆಗಳವರೆಗೆ ಅನ್ನ ಉದುರಾಗಿ ಫ್ರೆಶ್ ಆಗಿ ಬಿಸಿಯಾಗಿ ಇರುತ್ತದೆ. ಇನ್ನ ಮುಂದಿನ ಪ್ರಶ್ನೆ ಯಾರು ಕೇಳ್ಯಾರ ನೋಡೋಣ. ಇನ್ನ ಸುರೇಖಾ ಅನ್ನೋರು ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಕೇಳ್ಯಾರ. ಅವ್ರು ಏನಂತ ಕೇಳ್ಯಾರ ಅಂದ್ರೆ, ಈ ರೈಸ್ ಕುಕ್ಕರ್ ಜೋಡಿ ಏನೇನ್ ಪಾರ್ಟ್ಸ್ ಬರ್ತಾವ ಅಂತ ಹೇಳಿ ಕೇಳ್ಯಾರ. ಎಲ್ಲಕ್ಕಿಂತ ಫಸ್ಟ್ ಈ ರೈಸ್ ಕುಕ್ಕರ್ ಜೋಡಿ ಇದೊಂದು ಕುಕ್ರಿ ಬುಕ್, ರೆಸಿಪಿ ಬುಕ್ ಬರ್ತೈತಿ ನಮಗ. ಈ ರೆಸಿಪಿ ಬುಕ್ ಒಳಗ ಇದ್ರೊಳಗ ನಾವು ಮಾಡುವಂತಹ 30 ಅಡುಗೆಗಳು ಇದಾವ. ಈ ಪುಸ್ತಕ ಬರೆದವರು ಸುನಿತಾ ಚಾವ್ಲಾ ಅಂತ ಹೇಳಿ. ಸುನಿತಾ ಚಾವ್ಲಾ ಬಹಳ ದೊಡ್ಡ ಕುಕ್ ಅದಾರ ಅವರು. ಅವ್ರ ಬರೆದಂತಹ 30 ಅಡುಗೆಗಳ ರೆಸಿಪಿ ಬುಕ್ ಇದ್ರ ಜೊತೆ ಬರ್ತೈತೆ. ಇವು 2 ದೊಡ್ಡ ಅಲ್ಯೂಮಿನಿಯಂ ಪಾತ್ರೆಗಳು ಬರ್ತವೆ ಇದ್ರೊಳಗ. ಇವು ಹೈ ಕ್ವಾಲಿಟಿ ಅಲ್ಯೂಮಿನಿಯಂ ನಿಂದ ತಯಾರಾದಂತಹ 2 ಅಲ್ಯೂಮಿನಿಯಂ ಪಾತ್ರೆಗಳು. ಆಮೇಲೆ ಇದೊಂದು ಜಾಳ್ಗಿ ಹಂಗ್ ಬರ್ತೈತೆ. ಇದನ್ನ ನಾವು ಇಲ್ಲಿ ತೆಳಗ್ ಹಾಕಿ ರೈಸ್ ಮಾಡೋದ್ರಿಂದ ಬೆಂಕಿ ಸಮನಾಗಿ ಹರಡಿ ರೈಸ್ ಉದುರು ಆಗ್ತೈತೆ. ಮತ್ತೆ ಏನಾರ ವೆಜಿಟೇಬಲ್ಸ್ ಸ್ಟೀಮ್ ಮಾಡೋದಿದ್ರು ನಾವು ತೆಳಗ ನೀರ್ ಹಾಕಿ ಸ್ಟ್ಯಾಂಡ್ ಇಟ್ಟು ಇದ್ರ ಮೇಲೆ ಅಡಿಗೆಯನ್ನ ಸ್ಟೀಮ್ ಮಾಡಬಹುದು. ಮತ್ ಇದೊಂದು ಮೆಜರಿಂಗ್ ಕಪ್ ಬರ್ತೈತಿ. ಇದು ಮೆಜರಿಂಗ್ ಕಪ್. ಇದು 1:2 ನೀರ್ ತಗೋಬೇಕು. ಇದ್ರೊಳಗೆ ರೈಸ್ ಮಾಡೋದಾಗ್ಲಿ ಏನ ಮಾಡೋದಿದ್ರು ಈ ಮೆಜರಿಂಗ್ ಕಪ್ ಯೂಸ್ ಮಾಡ್ಬೇಕು. ಮತ್ ಇದೊಂದು ಸ್ಪೂನ್. ಇದು ಸ್ಪೂನ್ ಇದ್ರ ಜೊತೆನೆ ಬರ್ತೈತೆ. ಇದು ಬೇಸ್. ಬಿಲ್ಲುನು ಇದ್ರೊಳಗನೆ ಇರ್ತೈತೆ. ಇದು ಇದ್ರ ಜೊತೆ ಬಂದಿರುವಂತ ಬಿಲ್ಲು. ಇದ್ರ ಬೆಲೆ ಬಂದ್ಬಿಟ್ಟು 2495 ರೂಪಾಯಿ. ಇನ್ನ ಲತಾ ಅನ್ನೋರು ಮತ್ತೊಂದ್ ಪ್ರಶ್ನೆ ಕೇಳ್ಯಾರ. ಅವ್ರು ಇದ್ರೊಳಗ ಏನೇನ್ ನಾವು ಫುಡ್ ಐಟಮ್ ಮಾಡ್ಕೋಬಹುದು ಅಂತ ಹೇಳಿ. ಇದ್ರೊಳಗ ನಾವು ಈ ಕುಕ್ರಿ ಬುಕ್ನಾಗ ಇರುವಂತಹ 30 ಅಡಿಗೆಗಳನ್ನು ಮಾಡ್ಕೋಬಹುದು. ನಾವು ಯಾವುದೇ ಬಗೆಯ ಅಡಿಗೆಯನ್ನ ಬೇಯಿಸುವುದಿದ್ರು ಇದ್ರೊಳಗ ಮಾಡ್ಕೋಬಹುದು. ಬೇಳೆ ಕುದಿಸೋದಿರ್ಲಿ, ಉಪ್ಪಿಟ್ಟು ಮಾಡೋದಿರ್ಲಿ, ಶಿರಾ ಮಾಡೋದಿರ್ಲಿ, ಪಲಾವ್ ಮಾಡೋದಿರ್ಲಿ, ಪಾಯಸ, ಇಡ್ಲಿ ಮಾಡೋದಿದ್ರೆ ನಾವು ತೆಳಗಡೆ ನೀರ್ ಹಾಕಿ ಇಡ್ಲಿ ಸ್ಟ್ಯಾಂಡ್ನಾಗ ಇಡ್ಲಿ ಹಿಟ್ಟು ಹಾಕಿ ಇದ್ರೊಳಗಿಟ್ಟು ಇಡ್ಲಿ ಮಾಡಬಹುದು. ಈಗ ಬಗೆಯ ಬಹಳಷ್ಟು ಅಡಿಗೆಗಳನ್ನ ನಾವು ಇದ್ರೊಳಗೆ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆಯನ್ನ ಕೇಳಿದವರು ರಾಜಶ್ರೀ ಅನ್ನೋರು ಏನ್ ಕೇಳ್ಯಾರ ಅಂದ್ರೆ, ಈ ಕುಕ್ಕರ್ನ ವೈಶಿಷ್ಟ್ಯತೆ ಏನು ಅಂತ ಕೇಳ್ಯಾರ. ಸ್ಟೇನ್ಲೆಸ್ ಸ್ಟೀಲ್ ಐತೆ. ಇದರ ಮುಚ್ಚಳ ಇದು ಹ್ಯಾಂಡಲ್ನು ಶಾಖ ನಿರೋಧಕ ಅದಾವ. ಇವು ಕೂಲ್ ಟಚ್ ಹ್ಯಾಂಡಲ್ ಅಂದ್ರೆ ಇದು ನಮಗ ಬಳಕೆಗೆ ಬಹಳ ಸುರಕ್ಷಿತವಾಗೈತಿ. ಇದ್ರೊಳಗ ನಾವು ರೈಸ್ ಮಾಡುದು ಅತ್ಯಂತ ಸುರಕ್ಷಿತ ಮತ್ತು ಟೇಸ್ಟಿ. ಇಷ್ಟೆಲ್ಲಾ ಪ್ರಶ್ನೆಗಳನ್ನ ನನ್ನ ಗೆಳತಿಯರು ವಾಟ್ಸಪ್ ಮೂಲಕ ಈ ರೈಸ್ ಕುಕ್ಕರ್ ಬಗ್ಗೆ ಕೇಳಿದ್ರು. ಅದನ್ನೆಲ್ಲ ನಾ ಈಗ ಈ ವಿಡಿಯೋದಾಗ ಉತ್ತರ ಕೊಟ್ಟಿನಿ. ಇನ್ನ ಈ ರೈಸ್ ಕುಕ್ಕರ್ನ ವೈಶಿಷ್ಟ್ಯತೆ ಏನು ಅಂತ ಹೇಳಿ ಕೇಳ್ಯಾರ. ಈ ರೈಸ್ ಕುಕ್ಕರ್ನ ವೈಶಿಷ್ಟ್ಯತೆ ದೀರ್ಘಕಾಲ ಬಾಳಿಕೆ ಬರುವ ಅಲ್ಯೂಮಿನಿಯಂ ಪಾತ್ರೆಗಳು ಮತ್ತು ಅಡುಗೆ ಮನೆಗೆ ಒಪ್ಪುವಂತ ಇದೊಂದು ಆಕರ್ಷಕ ವಿನ್ಯಾಸ ಐತಿ. ಇನ್ನು ಕೊನೆಯದಾಗಿ ಇದನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕೊನೆಯದಾಗಿ ಈ ರೈಸ್ ಕುಕ್ಕರ್ನ ನಿರ್ವಹಣೆ ಹೆಂಗ ಅಂತ ಹೇಳಿ ನಾನು ನಿಮ್ಗ ತಿಳಿಸ್ಕೊಡ್ತೀನಿ. ಅಂದ್ರೆ ಇದ್ರದ್ದು ಮೇಂಟೆನೆನ್ಸ್ ಹೆಂಗ ಅಂತ ಹೇಳಿ ಹೇಳ್ತೀನಿ. ಈಗ ಈ ರೈಸ್ ಕುಕ್ಕರ್ನಾಗ ಇದು ಹೀಟಿಂಗ್ ಪ್ಲೇಟ್. ಇದನ್ನ ಯಾವಾಗ್ಲೂ ನಾವು ನೀರ್ ಹಚ್ಚಿ ತೊಳಿಬಾರ್ದು. ಇದನ್ನ ಒಂದು ಒಣ ಬಟ್ಟೆ ತಗೊಂಡು ಒರೆಸ್ಬೇಕು. ಮತ್ತ ತಂತಿದು ಇದನ್ನ ಹಚ್ಚಿ ತಿಕ್ಕಬಾರ್ದು. ಇದನ್ನ ಸಾಫ್ಟ್ ಸ್ಕ್ರಬ್ಬರ್ ಹಚ್ಚಿ ತೊಳಸ್ಬೇಕು. ಮತ್ತೆ ಇದ್ರದ್ದು ಬೆಲೆ ಬಂದ್ಬಿಟ್ಟು 2495 ರೂಪಾಯಿ. ಈ ಹೀಟಿಂಗ್ ಪ್ಲೇಟ್ ಮೇಲೆ 5 ವರ್ಷಗಳ ಗ್ಯಾರಂಟಿ ಐತಿ. ಇದೊಂದು ಅತ್ಯುತ್ತಮ ವಿಶೇಷ ಪಾಯಿಂಟ್. ಒಟ್ಟಾರೆಯಾಗಿ ಹೇಳ್ಬೇಕಂದ್ರ ಈ ರೈಸ್ ಕುಕ್ಕರ್ ಮಧ್ಯಮ ವರ್ಗದ ಫ್ಯಾಮಿಲಿಗೆ ಒಂದು ಬಹಳ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಈ ವಿಡಿಯೋ ನಿಮಗ ಇಷ್ಟವಾಗಿದ್ರ ದಯವಿಟ್ಟು ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಇನ್ನು ನಾ ಇದ್ರೊಳಗ ರೈಸ್ ಹೆಂಗ್ ಮಾಡ್ಬೇಕಂತ ಹೇಳಿ ಡೆಮೋ ಮಾಡಿ ತೋರಿಸ್ತೀನಿ. ಇವು 1 ಕಪ್ಪು, ಈ ಕಪ್ಪಿಲೆ 1 ಕಪ್ಪು ತೊಳೆದು ಇಟ್ಟುಕೊಂಡ ಅಕ್ಕಿ ಅದಾವ. ಇವು ಅರ್ಧ ಗಂಟೆ ಆಯ್ತು ನಾನು ನೀರೊಳಗೆ ನೆನೆಸಿಟ್ಟು. ಈಗ ಇವನ್ನ ಈ ರೈಸ್ ಕುಕ್ಕರ್ನ ಸಣ್ಣ ಪಾತ್ರೆಗೆ ನಾ ಹಾಕೋತೀನಿ.
ಈ ಪಾತ್ರೆ ಒಳಗ ಇವನ್ನ ಹಾಕೊಂಡು ಇದಕ್ಕ 1:2 2 ಗ್ಲಾಸ್ ನೀರ್ ಹಾಕ್ತೀನಿ. ಈಗ ಈ ಮೆಜರಿಂಗ್ ಕಪ್ ಒಳಗ 2 ಕಪ್ ನೀರ್ ತೆಗೆದುಕೊಂಡು ಇದಕ್ಕ ಹಾಕ್ತೀನಿ. 1 ಕಪ್ 2 ಕಪ್. ಇದು ಅದ್ರ ಜೊತೆ ಬಂದಿರುವಂತ ಸ್ಪೂನ್. ಇದು ಸ್ವಲ್ಪ ಟೇಸ್ಟಿಗೆ ಉಪ್ಪು. ಇಷ್ಟು ಹಾಕಿ ಇದು ಬಟನ್ ಆನ್ ಮಾಡ್ತೀನಿ. ಇದು ಮೇಲೆ ಮುಚ್ಚಳ ಮುಚ್ಚಿಬಿಡೋದು. ಈಗ 10 ಮಿನಿಟ್ಸ್ನಾಗ ಆಟೋಮೆಟಿಕ್ ರೈಸ್ ರೆಡಿ ಆಗಿ ಇದು ವಾರ್ಮ್ ಮೋಡಿಗೆ ಬಂದ್ಮೇಲೆ ರೈಸ್ ಆಗೈತೆ ಅಂತ ಹೇಳಿ ಅರ್ಥ. ಕುಕ್ ಮೋಡಿಂದ ನೋಡ್ರಿ, ಈಗಿದು ಕುಕ್ ಮೋಡಿಂದ ವಾರ್ಮ್ ಮೋಡಿಗೆ ಶಿಫ್ಟ್ ಆಯ್ತು. ದಿಸ್ ಮೀನ್ಸ್ ಡನ್. ಇದ್ರಲ್ಲ ಫ್ರೆಂಡ್ಸ್, ರೈಸ್ ಇದ್ರೊಳಗೆ ಅನ್ನವನ್ನು ಯಾವ ರೀತಿ ಮಾಡೋದು ಅಂತೇಳಿ ಸರಿ 10 ನಿಮಿಷ ಟೈಮ್ನಾಗ ಈಗ ರೈಸು ರೆಡಿ ಆಗೈತೆ. ಇದು ನಾವು ಇನ್ನ ಹಿಂಗ 4 ಗಂಟೆವರೆಗೂ ಇದು ಬಿಸಿ ಇರುತ್ತೆ ವಾರ್ಮ್ ಮೋಡ್ನ್ಯಾಗ. ನಮಗೆ ಯಾವಾಗ ಬೇಕಾವಾಗ ನಾವು ಊಟ ಮಾಡಬಹುದು. ನಾವೀಗ ಅನ್ನ ಹೆಂಗ್ ಮಾಡೋದು ಡೆಮೋ ತೋರಿಸಿದೆ. ಇದು ನಿಮಗೆ ಬಹಳ ಉಪಯುಕ್ತ ಆಯ್ತು ಅಂತ ಹೇಳಿ ಮಾಡ್ತೀನಿ. ಇದ್ರದ್ದು ಅನ್ಬಾಕ್ಸಿಂಗ್ ಆಗ್ಲಿ, ರಿವ್ಯೂ, ಡೆಮೋ ಈ 3 ನಿಮ್ಗೆ ಈ ರೈಸ್ ಕುಕ್ಕರ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟವ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.